ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಊರಿಗೆ ಬಂದಿದ್ದೆ. ನಿನ್ನೆ ನಾಮಕರಣ ಎಲ್ಲ ಆಯಿತು. ಇವತ್ತು ಇನ್ನೇನು ಊರಿಗೆ ಹೋಗ್ಬೇಕಲ್ಲ, ಅದಕ್ಕೆ ನಾನ್ ವೆಜ್ ತಿಂದೋಗೋಣ ಅಂತ ಇವಾಗ ಏನು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮಟನ್ ಬಿರಿಯಾನಿ ಹಾಗೆ ಮಟನ್ ಸುಕ್ಕ ತೋರಿಸ್ತೀನಿ ಬನ್ನಿ ಇವತ್ತು ಹೇಗೆ ಮಾಡ್ತೀನಿ ಅಂತ. ಗಾಯ್ಸ್, ಇವಾಗ ನಮ್ಮ ಮಟನ್ ಎಲ್ಲ ಕಟ್ ಮಾಡಿಬಿಟ್ಟು ತೊಳೆದು ಕೊಟ್ಟಿದೆ. ಇದಕ್ಕೆ ಇವಾಗ ಈರುಳ್ಳಿ, ಮೆಂತ್ಯ ಸೊಪ್ಪು, ಉಪ್ಪು, ಅರಶಿನ ಪುಡಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 4 ಸೀಟಿ ಇಡೋಣ. 4 ಸೀಟಿ ಆದಮೇಲೆ ಸುಕ್ಕ ಬಿರಿಯಾನಿ ಮಾಡ್ಕೊಳ್ಳೋಣ. ಓಕೆ ಗಾಯ್ಸ್, ನಮ್ಮ ಆಪಲ್ ಜ್ಯೂಸ್ ತಗೊಂಬಂದಿತ್ತು, ಕುಡಿಬೇಕು. ಆಲ್ರೆಡಿ ಮಟನ್ ಬೆಂದಿದೆ ಅನ್ಸುತ್ತೆ. ಇವಾಗ ಇನ್ನೇನು ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಸುಕ್ಕ ಮಾಡಿಬಿಟ್ಟು ಬಿರಿಯಾನಿ ಮಾಡಿ ಹೊರಟೋಗ್ಬೇಕು. ಗಾಯ್ಸ್, ಇಲ್ಲಿ ನೋಡ್ತಿರ್ಬೋದು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸುಕ್ಕಗೂ ಬಿರಿಯಾನಿಗೆ ಒಂದೇ ಸಲ ಹೆಚ್ಕೊಂಡ್ಬಿಟ್ಟಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಮೆಂತ್ಯ ಸೊಪ್ಪು, ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಖಾರ ಪುಡಿ, ಸಾಂಬಾರು ಪುಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲ ಪೌಡ್ರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಎಲ್ಲ ಕುಟ್ಬಿಟ್ಟು ಇಲ್ಲಿ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಹಾಕ್ಕೋಬೇಕು. ಇದಿಷ್ಟು ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಇದನ್ನೀಗ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಗಾಯ್ಸ್ ಎಲ್ಲ ಜೋಡಿಸ್ಕೊಂಡಿದ್ದೆ ಅಲ್ವಾ, ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇನ್ನೇ ಗ್ರೈಂಡರ್ ಆಯಿತು. ಗಾಯ್ಸ್ ನೋಡಿ, ಮಟನ್ ಚೆನ್ನಾಗಿ ಬೆಂದಿದೆ. ಇವಾಗ ಆ್ಯಕ್ಚುಲಿ ನಾವು ಒಳಗಡೆ ತಗೊಂಡು ಹೋಗಲ್ಲ ಮಟನ್ನು, ಅದಕ್ಕೆ ಇಲ್ಲೇ ಮಾಡ್ತಾಯಿರೋದು. ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಇವಾಗ ಇನ್ನೇನು ಗಾಯ್ಸ್ ಎಲ್ಲ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ. ಬಾಂಡಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಎಲ್ಲ ಜೋಡಿಸ್ಕೊಂಡಿದ್ದಲ್ಲ ಮಿಕ್ಸಿಗೆಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಥರ ಎಲ್ಲ ಒಂದ್ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡಬೇಕಾದ್ರೆ ಬೇಗ ಆಗಿಬಿಡುತ್ತೆ. ಗಾಯ್ಸ್, ಎಣ್ಣೆ ಚೆನ್ನಾಗಿ ಕಾಯಿದೆ. ಅದಕ್ಕೆ ಕರಿಬೇವು ಹಾಕ್ಬಿಟ್ಟು ಚಿಲ್ಲಿ ಹಾಕಬೇಕು. ಚೆನ್ನಾಗಿ ರೋಸ್ಟ್ ಆಗಬೇಕು ಎಣ್ಣೆಲಿ. ಫಸ್ಟು ಚಿಲ್ಲಿ ಹಾಕ್ಬಿಟ್ಟು ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಆದಮೇಲೆ ನಾವು ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಗುರಡಬೇಕು. ಅದು ಏನಂದರೆ ಬ್ರೌನಿಷ್ ಬರಬೇಕು. ಸ್ವಲ್ಪ ಬೆಂದ ತಕ್ಷಣ ಎಲ್ಲ ಹಾಕಬಾರ್ದು. ಬ್ರೌನಿಷ್ ಬಂದು ಚೆನ್ನಾಗಿ ಬೆಂತು ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಫುಲ್ಲು ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮಟನ್ ಎಲ್ಲ ಚೆನ್ನಾಗಿ ಬೆಂದಿರೋದು, ಅದ್ರ ಜೊತೆ ಚೆನ್ನಾಗಿ ಹತ್ಕೊಳ್ಳುತ್ತೆ ಉಪ್ಪು ಖಾರ ಎಲ್ಲ. ಫ್ರೈ ಆದಮೇಲೆ ಅದಾದ್ಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೋಬೇಕು. ಮೆಂತ್ಯ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಬೇಕು. ರೋಸ್ಟ್ ಆಗಿದೆ. ಇವಾಗ ಟೊಮೊಟೊ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಳ್ಳಿ. ಇದು ಸ್ಮೂತಾಗಿ ಬೆಂದಿದೆ ಅಲ್ವಾ. ಇವಾಗ ಸಾಲ್ಟ್ ಹಾಕೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಈಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಿ. ಆಲ್ರೆಡಿ ಮಟನ್ ಬೇಯಿಸೋಕೆ ಹಾಕಿರ್ತೀವಿ, ಜಾಸ್ತಿ ಬೇಡ. ಇವಾಗ ರೋಸ್ಟ್ ಹಾಕಿರ್ತೀವಿ. ಈಗ ಮಟನ್ ಸೇರ್ಕೋಬೇಕು. ಗೈಸ್, ಇಲ್ಲಿ ನೋಡ್ತಿರ್ಬೋದು, ನಾನು ಇವಾಗ ಮಟನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ ಅದೇನು ಹಾಕಿದ್ವಿ ಅಲ್ವಾ, ಮೆಣಸಿನ್ಕಾಯಿ ಎಲ್ಲ ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದು ಕುದ್ದಾದ್ಮೇಲೆ ಅದು ಮಟನ್ಗೆ ಈಗ ಹತ್ಕೊಳ್ಳುತ್ತೆ. ಮಟನ್ನಾಗ ಚೆನ್ನಾಗಿ ಗೂರಾಡಾದ್ಮೇಲೆ ಮಸಾಲೆ ಹತ್ಕೊಳ್ಳುತ್ತೆ. ಅವಾಗ ಉಪ್ಪು ಎಲ್ಲ ಚೆನ್ನಾಗಿ ಹತ್ತಿರುತ್ತೆ. ಇದಾದಮೇಲೆ ಗೈಸ್, ಇವಾಗ ಖಾರ ಪುಡಿ, ಸಾಂಬಾರು ಪುಡಿ ಸೇರಿಸ್ಕೊಳ್ಳೋಣ. ಮಟನ್ ಚೆನ್ನಾಗಿ ಬೆಂದಿತ್ತು. ಅದ್ರ ಜೊತೆ ಆಲ್ರೆಡಿ ಇವಾಗ ಎಣ್ಣೆಲಿ ಒಂದು ರೌಂಡ್ ಆಲ್ರೆಡಿ ಮಿಕ್ಸ್ ಆಗಿದೆ. ಇವಾಗ ನಾವು ಮಟನ್ಗಂತಲೇ ಸಾಂಬಾರು ಪೌಡ್ರು ಸಪ್ರೇಟ್ ಮಾಡಿಟ್ಕೋತೀವಿ. ತುಂಬ ಚೆನ್ನಾಗಿ ಬರುತ್ತೆ. ಖಾರ ಪುಡಿ ಆಮೇಲೆ ಸಾಂಬಾರು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದರಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಆವಾಗ ಏನು ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಹತ್ತುತ್ತೆ ಮಟನ್ಗೆ. ಅದಾದಮೇಲೆ ನಾವೇನು ಮಾಡಬೇಕು ಅಂತಂದರೆ, ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲಾನ ಆ್ಯಡ್ ಮಾಡಬೇಕು. ಅಲ್ಲಿವರೆಗೂ ಒಂದು 5 ನಿಮಿಷ ಕುದಿಸ್ಬೇಕು. ಗಾಯ್ಸ್, ಇದು ರುಬ್ಕೊಂಡಿರೋದು ಮಸಾಲ ಹಾಕ್ಕೊಂಡಿದ್ದೀನಿ. ಮಸಾಲ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ರೋಸ್ಟ್ ಆಗಬೇಕು. ಮಸಾಲ ಮಟನ್ನಿಗೆ ಚೆನ್ನಾಗಿ ಹತ್ಕೋಬೇಕು. ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಯಾವಾಗ ಹತ್ಕೊಳ್ಳುತ್ತೋ ಆವಾಗ ನಮಗೆ ಸುಕ್ಕ ತುಂಬ ಚೆನ್ನಾಗಿ ಬರುತ್ತೆ. ಇದಾಗಿ ಒಂದು 5 ಮಿನಿಟ್ಸು ಕುದ್ರೆ ಸಾಕು. ಇದಾದಮೇಲೆ ರೆಡಿ ಆಯಿತು. ಗಾಯ್ಸ್, ಸುಕ್ಕ ಇನ್ನೇನು ಆಯಿತು ಆಲ್ಮೋಸ್ಟು. ಇವಾಗ ಬಿರಿಯಾನಿ ಮಾಡ್ತಾಯಿದ್ದೀನಿ. ಬಿರಿಯಾನಿ ಮಾಡೋದಕ್ಕೆ ಫಸ್ಟು ನಾವು ಮಟನ್ ಬೇಯಿಸ್ಕೊಂಡಿದ್ವಲ್ಲ ಅದೇ ಕುಕ್ಕರಲ್ಲೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಏನಕ್ಕಂದ್ರೆ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ. ಫಸ್ಟು ಚಿಲ್ಲಿ ಹಾಕಿದ್ರೆ ನಮಗೆ ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಫಸ್ಟು ಚಿಲ್ಲಿ ಹಾಕ್ಕೊಳ್ಳಿ. ಅದು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆಲಿ ರೋಸ್ಟ್ ಮಾಡಿ. ಎಣ್ಣೆಲಿ ಚೆನ್ನಾಗಿ ರೋಸ್ಟ್ ಆದಮೇಲೆ ನಾವು ಮಾಡಬೇಕು. ಗಾಯ್ಸ್, ಇವಾಗ ಚಿಲ್ಲಿ ತುಂಬ ಚೆನ್ನಾಗಿ ರೋಸ್ಟ್ ಆಯಿತು. ಅದಾದಮೇಲೆ ನಾವು ಮೆಂತ್ಯ ಸೊಪ್ಪು ಆ್ಯಡ್ ಮಾಡಬೇಕು. ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ. ಕಸ್ತೂರಿ ಮೆಂತ್ಯ ಹಾಕ್ಕೊಳ್ಳಿ. ಕಸ್ತೂರಿ ಮೆಂತ್ಯ ಇಲ್ಲ, ಅದಕ್ಕೆ ನಾನು ಅದು ಸಿಪ್ ಮಾಡಿದ್ದೀನಿ. ನೀವು ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ. ಮೆಂತ್ಯ ಸೊಪ್ಪು ಹಾಕ್ಕೊಂಡಾದ್ಮೇಲೆ ಎಣ್ಣೆಲಿ ಚೆನ್ನಾಗಿ ಅದು ಲೇಯರ್ ಥರ ಬರಬೇಕು. ಆ ಥರ ಫುಲ್ ರೋಸ್ಟ್ ಮಾಡಬೇಕು ಎಣ್ಣೆಲಿ. ಅದಾದಮೇಲೆ ಎಣ್ಣೆ ರೋಸ್ಟ್ ಆದಮೇಲೆ ನಾವು ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕಾದ್ಮೇಲೆ ನಾವು ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಮಾಡಬೇಕು. ಅದನ್ನು ಬ್ರೌನಿಷ್ ಕಲರ್ ಬರಬೇಕು. ಬ್ರೌನಿಷ್ ಕಲರ್ ಬರೋವರೆಗೂ ನಾವು ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಎಣ್ಣೆಲಿ ನಾವು ಯಾವಾಗ ಚೆನ್ನಾಗಿ ಯಾವಾಗ ಇದು ಎಲ್ಲ ರೋಸ್ಟ್ ಮಾಡ್ತೀವೋ
ಆವಾಗ ನಮಗೆ ಟೇಸ್ಟ್ ಆಗಲಿ ಫ್ಲೇವರ್ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ಮಟನ್ ಆಲ್ರೆಡಿ ಚೆನ್ನಾಗಿ ಬೆಂದಿರುತ್ತಲ್ವ, ಮತ್ತು ಇನ್ನೇನು ಆ್ಯಡ್ ಮಾಡಿದಾಗ ನಮಗೆ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಈರುಳ್ಳಿ, ಟೊಮೊಟೊ, ಮೆಂತ್ಯ ಸೊಪ್ಪು ಏನಂದರೆ ಫಸ್ಟ್ ಎಣ್ಣೆಲಿ ಕುದಿಸ್ಕೊ. ಗೈಸ್ ಇವಾಗ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಏನಂದರೆ ಮೆಣಸಿನ್ಕಾಯಿ, ಈರುಳ್ಳಿ ಚೆನ್ನಾಗಿ ಬೆಂದಿದ್ದಾರೆ, ಅದ್ರ ಜೊತೆ ಎಣ್ಣೆಲಿ ಸ್ವಲ್ಪ ರೋಸ್ಟ್ ಆಗಬೇಕು. ಎಣ್ಣೆಲಿ ರೋಸ್ಟಾಗಿ ಸ್ವಲ್ಪ ಬೇಯಬೇಕು. ಎಣ್ಣೆಲಿ ಚೆನ್ನಾಗಿ ರೋಸ್ಟ್ ಆದಷ್ಟು ಚೆನ್ನಾಗಿ ಬರುತ್ತೆ. ಅದ್ರ ಜೊತೆ ಸ್ವಲ್ಪ ಬೆಂದಾದಮೇಲೆ ನಾವು ಉಪ್ಪು ಆ್ಯಡ್ ಮಾಡ್ಕೋಬೇಕು. ಅಲ್ಲಿವರೆಗೂ ಉಪ್ಪು ಹಾಕಬಾರ್ದು. ಒಂದು 2 ನಿಮಿಷ ಚೆನ್ನಾಗಾದ್ಮೇಲೆ ಉಪ್ಪು ಹಾಕ್ಕೊಂಡು ಉಪ್ಪು ಜೊತೆ ಮಿಕ್ಸ್ ಮಾಡ್ಕೋಬೇಕು. ಅದು ಎಣ್ಣೆ ಬಿಟ್ಕೋಬೇಕು. ಟೊಮೊಟೊ ಬೆಂದಾದ್ಮೇಲೆ ಸ್ಮೂತ್ನೆಸ್ ಅಲ್ಲಿ ಅಡ್ಡು ಗೊತ್ತಾಗುತ್ತೆ. ಗೈಸ್ ಚೆನ್ನಾಗಿ ಬೆಂದಿದೆ. ಇವಾಗ ಮಟನ್ ಹಾಕ್ಕೊಳ್ಳೋಣ. ಮಟನ್ ಹಾಕ್ಕೊಂಡು ಫಸ್ಟು ಎಣ್ಣೆಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಈ ಥರ ಆಗಬೇಕಾದ್ರೆ ಏನು ಮಾಡಬೇಕು ಅಂದರೆ ಸಾಂಬಾರು ಪುಡಿ, ಖಾರ ಪುಡಿ ಇದಲ್ವ, ಇದನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಸಾಲೆ ಕುದೀತಾ ಇದೆ. ಇದ್ರ ಜೊತೆ ನಮ್ಮ ಮಿಕ್ಸಿ ಹಾಕ್ಕೊಂಡಿರ್ತೀವಲ್ಲ, ಅದು ಮಸಾಲ ಹಾಕ್ಕೊಂಡ್ರಿ. ಮಸಾಲ ಹಾಕ್ಕೊಂಡಲ್ಲೂ ಮಿಕ್ಸ್ ಮಾಡಿ ಚೆನ್ನಾಗಿ ಕುದೀತಾ ಇದೆ. ಕುದಿಬೇಕಾದ್ರೆ ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ಮೊಸರು ಹಾಕೊಂಡ್ರೆ ಸ್ವಲ್ಪ ಸ್ಮೂತ್ ಆಗುತ್ತೆ, ಅದಕ್ಕೋಸ್ಕರ. ಮೊಸರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಏನು ಚೆನ್ನಾಗಿ ಆಗ್ತಾಯಿದೆ ಅಂತ. ಕಾಯಿಸಿದ ಮೊಸರು ಮಟನ್ ಜೊತೆ ಚೆನ್ನಾಗಿ ಬೆಂದಿದೆ. ಇವಾಗ ಅಕ್ಕಿ ತೊಳೆದುಕೊಂಡಿದ್ವಲ್ಲ, ಅದು ಹಾಕ್ಕೊಳ್ಳೋಣ. ಗೈಸ್ ಇವಾಗ ಅಕ್ಕಿ ತೊಳೆದು ಹಾಕ್ಕೊಂಡಿದ್ದೀವಲ್ವ, ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಆದಮೇಲೆ ಬೇಗ ಅಕ್ಕಿ ರೈಸ್ ವಾಶ್ ಮಾಡಿ ಆದ ತಕ್ಷಣವೇ ಮುಚ್ಚಬಾರ್ದು. ಅದು ಮಸಾಲೆ ಜೊತೆ ಏನು ನಾವು ಎಲ್ಲರೂ ಫ್ರೈ ಮಾಡಿರ್ತೀವಲ್ಲ, ಅದ್ರ ಜೊತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ್ಮೇಲೆ ಅದಕ್ಕೆ ಸ್ವಲ್ಪ ಲೆಮನ್ ಹಾಕೋಣ. ಲೆಮನ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ನಾವು ಗೈಸ್ ಇಟ್ಟಿದ್ದೀನಿ. ಇನ್ನೇನು ಸೀಟಿ ಹಾಕ್ಬಿಟ್ರೆ ಆಯಿತು ಬಿರಿಯಾನಿ. ಗೈಸ್ ನೋಡಿ, ಬಿರಿಯಾನಿ ಸುಕ್ಕ ರೆಡಿಯಾಗಿದೆ. ಇವಾಗ ಇನ್ನೇನು ಊಟ ಮಾಡಬೇಕು. ಗೈಸ್ ನೋಡಿ, ಬಿರಿಯಾನಿ ಸುಕ್ಕ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ. ಓಕೆ ಗೈಸ್, ಫೈನಲಿ ಬಿರಿಯಾನಿ ರೆಡಿ ಆಯಿತು. ಸ್ವಲ್ಪ ಮಸಾಲೆ ಏನು ಜಾಸ್ತಿ ಆಗಿಲ್ಲ, ಮೀಡಿಯಮ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ, ಸಖತ್ತಾಗಿದೆ ಗೈಸ್. ಪೀಸ್ ಮಾತ್ರ ತುಂಬ ಚೆನ್ನಾಗಿ ಬೆಂದಿದೆ. ಉಪ್ಪು, ಖಾರ, ಹುಳಿ ಎಲ್ಲ ಫುಲ್ ಕರೆಕ್ಟಾಗಿ ಬಂದಿದೆ. ನೀವೊಂದು ಸ್ವಲ್ಪ ಟ್ರೈ ಮಾಡಿ. ಬಿರಿಯಾನಿ ತುಂಬ ಚೆನ್ನಾಗಿ ಬಂದೈತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್. ಬಾಯ್.